ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲಾಗಿನ್ ಕರ್ನಾಟಕ 31 ನಿಶ್ಚಲ. ಸೊ ಇವತ್ತು ನಾನು ಇನ್ನೊಂದು ಸ್ವಲ್ಪ ಪಬ್ಲಿಕ್ ಇಂಟ್ರಾಕ್ಟೇಬಲ್ ಹೊಸ ಕಂಟೆಂಟ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಬೋರ್ ಆಗಿದೆಯಾ? ಆದರೆ ಇಯರ್ ಎಂಡು, ಇನ್ನೇನು ವರ್ಷ ಮುಗೀತಿದೆ, ಹೊಸ ವರ್ಷಕ್ಕೆ ಹೋಗ್ತಿದ್ದೀವಿ. ಸೊ ಒಂದು ಒಳ್ಳೆ ಪಬ್ಲಿಕ್ ಇಂಟ್ರಾಕ್ಷನ್ ಕಂಟೆಂಟ್ ಇರಲಿ ಅಂತ. ಏನು ಗೊತ್ತಾ, ಜಗತ್ತು ಎಷ್ಟು ವೇಗವಾಗಿ ಓಡ್ತಿದ್ದೀವೋ ಅದ್ರ ಮೂಲ ಮರ್ತೋಗ್ತಿದ್ದೀವಿ. ಅದರಿಂದ ನಾವು ಇವತ್ತು ಅದ್ರ ಮೂಲ ಬಗ್ಗೆ ಜನಗಳಿಗೆ, ನಮ್ಮ ಮಹಾ ಜನತೆಗೆ, ಲೈಫ್ ಬಗ್ಗೆ, ಮನುಷ್ಯತ್ವದ ಬಗ್ಗೆ, ಹಾಗೆ ನಮ್ಮ ಐಡೆಂಟಿಟಿ ಅಂದರೆ ನಮ್ಮ ಕರ್ನಾಟಕದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ. ಮುಖದ ಹಿಂದೆ ಕತೆ, ಕಥೆಯೊಳಗೆ ಪಾಠ, ನಮ್ಮ ಜೀವನವೇ ಈ ವಿಡಿಯೋ. ನಿಮ್ಮ ಹೆಸರು ಅಂತ? ಷಡಾಕ್ಷರಪ್ಪ ಅಂತ. ಷಡಾಕ್ಷರಿಯಪ್ಪ ಅಂತ. ಇವಾಗ ನನ್ನ ಹತ್ರ ಒಂದು 2-3 ಕ್ವಶನ್ಸ್ ಇದೆ, ನಿಮ್ಮ ಅಭಿಪ್ರಾಯ ಹೇಳಿ ಅದ್ರ ಬಗ್ಗೆ. ಇವಾಗ ನೀವು ಲೈಫಲ್ಲಿ ಅತಿ ಮುಖ್ಯವಾಗಿರೋ ಒಂದು ಪಾಠ ಏನಾದರೂ ಒಂದು ಕಲ್ತಿದ್ದೀರಾ ಅಂದರೆ ಏನು ಕಲ್ತಿದ್ದೀರಾ? ತಾಳ್ಮೆ. ಇಷ್ಟು ವರ್ಷಕ್ಕೆ ತಾಳ್ಮೆ 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 ಅಂತ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀರಾ ಹೆಂಗೆ ತಾಳ್ಮೆ ಅಂತ? ನಮ್ಮ ಯಂಗರ್ ಏಜಲ್ಲಿ ಬೇರೆಯವರೊಂದಿಗೆ ಸಂವಹನ ಮಾಡಬೇಕಾದ್ರೆ ಸ್ವಲ್ಪ ಸಿಟ್ಟು, ರೋಷ ಇದೆಲ್ಲ ಇತ್ತು. ಇತ್ತೀಚಿನ ಜನಗಳಲ್ಲಿ ಅದು ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ತಾಳ್ಮೆಯನ್ನು ರೂಢಿಸ್ಕೊಂಡು ಈಗ ಎಲ್ಲರೊಂದಿಗೆ ಶಾಂತವಾಗಿ ಮಾತಾಡೋದನ್ನ ಕಲ್ತ್ಕೊಂಡಿದ್ದೀವಿ. ತುಂಬಾ ಅರ್ಥಪೂರ್ಣವಾಗಿ ಹೇಳಿದಿರಾ. ಸೊ ಇವಾಗ ನಿಮಗೆ ಏನಾದ್ರೂ ಒಂದು ಕೆಲಸ ಮಾಡೋ ಟೈಮಲ್ಲಿ ಖುಷಿ ತರುತ್ತೆ ಅಂದ್ರೆ ಅದೇನ್ ಖುಷಿ ತರೋ ಅಂತ ಕೆಲಸ ಆಗಿದೆ ಅಂತ? ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಂಥ ಯಾವುದಾದ್ರೂ ನಮ್ಮ ಆಫೀಸ್ ಕೆಲಸಗಳಿಗೆ ಹೋದ್ರೆ, ನಮಗೆ ಕೆಲಸಕ್ಕೆ ಹೋದಾಗ ನಮಗೆ ಅನುಕೂಲವಾದಂಥ ಕಾರ್ಯ ಸಿದ್ಧಿಸಿದ್ರೆ ಖುಷಿ ಬರುತ್ತೆ, ಇಲ್ಲ ಅಂದರೆ ದುಃಖ ಆಗ್ತಾ ಇರುತ್ತೆ. ಆಮೇಲೆ ನೀವು ಇದ್ದಿದ್ದ ಕಾಲಕ್ಕಿಂತ ಇವಾಗಿರೋ ಜನ್ರೇಷನ್ನು, ನೀವು ಹುಟ್ಟಿ ಬೆಳೆದು ಬಂದಿರೋದಕ್ಕಿಂತ ಮನುಷ್ಯತ್ವ ಅನ್ನೋದು ಒಂದು ಇಂಪಾರ್ಟೆಂಟು. ಈ ಮನುಷ್ಯತ್ವ ಅನ್ನೋದು ನಿಮ್ಮ ಪ್ರಕಾರ ಏನು? ಇದ್ರ ಅರ್ಥ ಹೆಂಗಿರುತ್ತೆ? ಈಗಿನ ಜನ್ರೇಷನ್ಗೂ ನಮ್ಮ ಹಿಂದಿನ ಕಾಲದ ಜನ್ರೇಷನ್ಗೂ ಮುಖ್ಯವಾಗಿ ಸ್ವಲ್ಪ ಹಿರಿಯರಲ್ಲಿ ಈಗಿನ ಹೊಸ ಜನ್ರೇಷನ್ನು ಸ್ವಲ್ಪ ಗೌರವವನ್ನು ಕಮ್ಮಿ ಮಾಡ್ಕೊಂಬಿಟ್ಟಿದ್ದಾರೆ. ಹಿಂದೆ ವಯಸ್ಸಾದವ್ರಿಗೆ, ಮನೆಯಲ್ಲಿ ವೃದ್ಧರಿಗೆ, ತಂದೆ ತಾಯಿಗಳಿಗೆ, ಒಳ್ಳೆ ಅಕ್ಕ ತಂಗಿದಿರಿಗೆ ಒಳ್ಳೆ ಬೆಲೆ ಕೊಡ್ತಾಯಿದ್ರು. ಆದರೆ ಈಗ ಅದು ಕ್ಷೀಣಿಸ್ತಾ ಹೋಗ್ತಾ ಇದೆ. ಒಂಥರ ಆಡಂಬರ ಜಾಸ್ತಿ ಆಗ್ಬಿಟ್ಟಿದೆ. ಇದು ಫಾರಿನ್ ಹ್ಯಾಬಿಟ್ಟು ಈ ಮೀಡಿಯಾಗಳಿಂದ ಕಲ್ತ್ಕೊಂಡು ಅವರು ಅದನ್ನೇ ಹೆಚ್ಚಾಗಿ ರೂಢಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನಮ್ಮ ಹಿಂದೂ ಸಂಸ್ಕೃತಿ ಸ್ವಲ್ಪ ಕ್ಷೀಣಿಸ್ತಾ ಇದೆ. ಆಮೇಲೆ ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಇಷ್ಟು ವರ್ಷ ಇದ್ದೀರಾ, ಎಷ್ಟು ಹೆಮ್ಮೆ ಇದೆ ನಿಮಗೆ? ನಿಜವಾಗಿ ಹೆಮ್ಮೆ ಇದೆ ಕರ್ನಾಟಕ. ನಾವು ಹುಟ್ಟು ಬೆಳೆದಿದ್ದು ಎಲ್ಲ ಕರ್ನಾಟಕನೇ. ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಅಥವಾ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕ ನಮಗೆ ಭಾಳ ನೆಮ್ಮದಿ ಕೊಟ್ಟಿದೆ. ನಾವು ಯಾವುದು ಕೂಡ ಹೆಮ್ಮೆ ಪಡ್ತೀವಿ ಕರ್ನಾಟಕ ಜನಗಳಾಗಿ. ಕನ್ನಡಿಗರು ಅನ್ಸ್ಕೊಳೋದಕ್ಕೆ, ಕರ್ನಾಟಕ ಅನ್ಸ್ಕೊಳೋದಕ್ಕೆ ಭಾಳ ಹೆಮ್ಮೆ ಇದೆ. ಇವಾಗ 2025 ಮುಗ್ದು 26 ಇಸ್ವಿ ಬರ್ತಿದೆ. ಇವಾಗ ಏನಂತೀರಾ? ಏನಾದರೂ ಜನಗಳಿಗೆ ಆ ಮುಂದಿನ ವರ್ಷಗಳು ಹೆಚ್ಚು ನೆಮ್ಮದಿಯನ್ನು ಕೊಡಲಿ, ಅವರ ಆರೋಗ್ಯ ಸುಧಾರಿಸಲಿ, ಆಮೇಲೆ ಪರದೇಶಗಳು ನಮ್ಮ ದೇಶದ ಮೇಲೆ ಇಟ್ಕೊಂಡಂಥ ಅಸೂಯೆಗಳು ಕಮ್ಮಿ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಕೇಳಿಸ್ಕೊಂಡ್ರಲ್ಲ, ತುಂಬ ಅರ್ಥಪೂರ್ಣವಾಗಿ ಸೊಗಸಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಅಂಕಲ್. ನೋಡಿದ್ರಲ್ಲ, ಹೋಗ್ತಾ ರೋಡಲ್ಲಿ ಹಂಗೆ ಪಾಪ ಕರೆದ್ಬಿಟ್ಟು ಹಾಲು ಕೊಡಿಸಿದ್ರು. ಸೊ ಇವಾಗ ಮಾತಾಡೋಣ ಬನ್ನಿ. ನಿಮ್ಮ ಹೆಸರು? ಚಿರಂಜಿತ್ ಅಂತ. ನಮ್ಮ ಅಣ್ಣ ಕಿರಣ್. ಅವ್ರು ಇನ್ನೊಬ್ರು ನಮ್ಮ ಅಣ್ಣ ಅವರು ಸ್ವಾಮಿ. ಓಕೆ. ನಾವೇನಿಲ್ಲ, ಈಗ ವರ್ಷ ಮುಗಿಯಕ್ಕೆ ಬಂದಿದೆ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದ್ವಿ. ಈಗ ಲೈಫ್ ಬಗ್ಗೆ, ಮನುಷ್ಯತ್ವದ ಬಗ್ಗೆ, ಆಮೇಲೆ ಐಡೆಂಟಿಟಿ ಅಂದರೆ ನಮ್ಮ ಕರ್ನಾಟಕದ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಇದ್ದಾವೆ. ಅದ್ರ ಬಗ್ಗೆ 1-2 ಕ್ವಶನ್ಸ್ ಆನ್ಸರ್ ಹೇಳಿ, ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಹೇಳಿ. ಆಯಿತು. ನೀವು ಜೀವನದಲ್ಲಿ ನೀವು ಕಲಿತ ಮುಖ್ಯ ಪಾಠ ಅಂದರೆ ಏನು? ಅಂದರೆ ಏನು ಕಲ್ತಿದ್ದೀರಾ? ವ್ಯಾಲ್ಯೂಯಬಲ್ ಆಗಿ ಏನಾದರೂ ಒಂದು ವ್ಯಾಲ್ಯೂಬಲ್ ಅಂತಂದರೆ ಅದೇ ಏಜ್ ಲಿಮಿಟ್ ಮೇಲೆ ಚೆನ್ನಾಗಿ ದುಡ್ಡು ಮಾಡಬೇಕು. ಜೋಬಾಗಿ ದುಡ್ಡಿದ್ರೇ ಎಲ್ಲರೂ ಮರ್ಯಾದೆ ಕೊಡೋದು, ಗೌರವ ಕೊಡೋದು, ವ್ಯವಹಾರ ಚೆನ್ನಾಗಿ ನಡಿಬೇಕು. ಆಮೇಲಿಂದ ಯಾರೇನೇ ಇದು ಮಾಡೋರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮದು ನಾವು ನೋಡ್ಕೊಂಡು ಹೋದ್ರೆ ಸಾಕು. ಯಾವುದೇ ವ್ಯಾಲ್ಯೂಬಲ್ ಚಿಕ್ಕದು ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಯಾವುದಾದ್ರು ಒಂದು ಖುಷಿಯಾಗಿರೋ ಸಂದರ್ಭ? ಖುಷಿಯಾಗಿರೋ ಸಂದರ್ಭ ಅಂದರೆ ನನ್ನ ಮಗಳು ಹುಟ್ಟಿದಾಗ ಖುಷಿ ಆಯಿತು. 22 ಬಾರ್ನ್ ಆಗಿದ್ದು. ಈಗ ಅವಳು ಒಂದು ಸ್ವಲ್ಪ ತೊದಲು ಮಾತಾಡ್ತಾಳೆ.
ಅವ್ರ ಜೊತೆ ಮಾತಾಡೋಕ್ಕೆ ಇದು ಮಾಡೋಕ್ಕೆ ಒಂಥರ ಖುಷಿ ಅಷ್ಟೇ. ಬೆಳಗ್ಗೆ ಸಂಜೆವರೆಗೂ ಬಿಸ್ನೆಸ್ ಮಾಡಿ ಟೆನ್ಷನ್ ಆಗಿ ಮನೆಗೆ ಹೋದರೆ ಒಂಚೂರು ಅವಳು ಖುಷಿಯಾಗಿ ಇದು ಮಾಡ್ತಾಳೆ. ಆಮೇಲೆ ನೀವು ಏನಾದರೂ ಒಂದು ಸಂತೋಷ ಪಡಬೇಕು ಅಂದರೆ ನೀವು ಮಾಡೋ ಕೆಲಸದಲ್ಲಿ ಹೆಂಗೆ ಸಂತೋಷ ಪಡ್ತೀರಾ? ಅದೇ ದಿವಸ ಒಂದು 300 ಮೂಟೆ ಸಿಮೆಂಟ್ ಹೋದ್ರೆ ಸಂತೋಷ ಪಡ್ತೀವಿ. ನೋಡಿ ಎಷ್ಟು ಹಾರ್ಡ್ ವರ್ಕಿಂಗ್ ಪರ್ಸನ್. ಆಮೇಲೆ ಇವಾಗಿನ ಜನ್ರೇಷನ್ ಯೂತ್ಸ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಮುಂಚೆ ನೀವು ಇದ್ದಿದ್ದ ಕಾಲ ಒಂಥರ ಡಿಫ್ರೆಂಟು, ಇವಾಗ ಆಗ್ತಿರೋ ಕಾಲ ಒಂಥರ ಡಿಫ್ರೆಂಟ್. ಜನ್ರೇಷನ್ ಸಖತ್ ಗ್ಯಾಪ್ ಇದೆ. ಈಗೆಲ್ಲ AI ಟೆಕ್ನಾಲಜಿ ಬಂದಿರೋದ್ರಿಂದ ನಮ್ಗೆ ಅವಾಗ AI ಇಲ್ಲ, ಮೊಬೈಲು ಇಲ್ಲ, ಕೀಪ್ಯಾಡ್ ಮೊಬೈಲ್ ನೋಡಿದ್ದೆ ನಾವು PUCಗೆ, ಫಸ್ಟ್ ಇಯರ್ PUCಗೆ ಆವಾಗಲೇ ಮೊಬೈಲ್ ನೋಡಿದ್ದು. ಅದು ಏನೋ ಕೀಪ್ಯಾಡ್ ಮೊಬೈಲ್ಗಳು. ಈಗ ಟಚ್ ಸ್ಕ್ರೀನ್ ಎಲ್ಲನೂ ಇರೋದು, ಎಲ್ಲ ಸಾಫ್ಟ್ವೇರ್ ಅಪ್ಡೇಟೆಡ್, ಎಲ್ಲ ಫುಲ್ಲು ಸಖತ್ ಫಾಸ್ಟ್ ಇದೆ ಜನ್ರೇಷನ್ನು. ನಾವು ಸ್ಲೋ ಇದ್ದೀವಿ. 19 ಕಿಡ್ಸ್, ನಾವು 87 ಕಿಡ್ಸ್, ನಾವೆಲ್ಲ ಸ್ಲೋ ಇದ್ದೀವಿ ಈಗಿನ ಜನ್ರೇಷನ್ ಲೆಕ್ಕ ಹಾಕೊಂಡ್ರೆ. ಅವ್ರಿಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ಮೆಸೇಜ್ ಕೊಡೋಕ್ಕೆ? ಅವ್ರಿಗೆ ಏನಾದರೂ ಮೆಸೇಜು ಅಂತಂದರೆ ಅದೇ ಬರೀ ಮೊಬೈಲಲ್ಲಿ ಅಡಿಕ್ಟ್ ಆಗಬಾರ್ದು ಅಷ್ಟೇ. ಆಚೆ ಜನಗಳ ಜೊತೆ ಬೆರಿಬೇಕು. ಜನಗಳ ಜೊತೆ ಬೆರೆತ್ರೇ ಒಂದು ಒಳ್ಳೆ ನಾಲೆಜ್ ಇದಾಗೋದು. ಅವರು ಮೊಬೈಲು, ಬುಕ್ಕು, ಚಾಟಿಂಗು ಅದು ಇದು ಎಲ್ಲ ಮಾಡ್ತಿರ್ತಾರೆ, ಗೇಮಿಂಗು, ಚಾಟಿಂಗು ಎಲ್ಲ. ಅದನ್ನೆಲ್ಲ ಬಿಟ್ಟು ಜನ ಜೊತೆ ಬೆರಿಬೇಕು. ನಿಮ್ಮ ಪ್ರಕಾರ ಮನುಷ್ಯತ್ವ ಅಂದರೆ ಏನು? ಮನುಷ್ಯತ್ವ ಅಂದರೆ ನಮ್ಮ ಹಿಂದೂ ಧರ್ಮನ ಉಳಿಸ್ಕೊಂಡು ಹೋಗೋದು ಮನುಷ್ಯತ್ವ. ಆಯಿತು. ಆಮೇಲೆ ನೋಡಿ ಹೋಗ್ತಾ ಏನು ನಾವು ಯಾರು ಅಂತ ಕೇಳಲಿಲ್ಲ, ಬನ್ನಿ ಕಾಫಿ ಕುಡ್ಕೊಂಡು ಮಾತಾಡೋಣ ಅಂತ ಕರೆದ್ರು. ಅದು ನಿಜವಾದ ಮನುಷ್ಯತ್ವ. ಸೊ ಆಮೇಲೆ ನೀವು ಈಗ ಕರ್ನಾಟಕದಲ್ಲಿ ಹುಟ್ಟಿ ಇರೋದಕ್ಕೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ಇಲ್ಲ, ಕನ್ನಡ ಅಂದ್ರೆ ಹೆಮ್ಮೆ ಅಲ್ಲ. ಅವ್ರವ್ರ ದೇಶದಲ್ಲಿ ಅವ್ರವ್ರ ಸ್ಟೇಟ್ಗಳಲ್ಲಿ ಹುಟ್ಟರೆ ಅವ್ರವ್ರಿಗೆ ಹೆಮ್ಮೆ ಇದ್ದೇ ಇರುತ್ತೆ. ನಮ್ಮ ಕನ್ನಡ ಭಾಷೆ ತುಂಬ ಹಳೇದು. ಇಂಡಿಯಾಕ್ಕೆ ಓಲ್ಡೆಸ್ಟ್ ಕನ್ನಡ ಅಂದರೆ ನಮ್ಮ ಕನ್ನಡನೇ ಇರೋದು. ಬೇರೆ ಹಿಂದಿ, ಮರಾಠಿ ಅವೆಲ್ಲನೂ ಬೇರೆ ಬೇರೆ ಕಡೆಯಿಂದ ಬಂದಿರೋದು. ಇಂಡಿಯಾದಲ್ಲಿ ಇದ್ದಿದ್ದೇ ಫಸ್ಟ್ ಬರ್ತಾಗಿದೆ ಸಂಸ್ಕೃತ, ಕನ್ನಡ. ಸರಿ, ನೋಡಿದ್ರಲ್ಲ, ತುಂಬ ಖುಷಿ ಆಯಿತು ಸರ್ ನಮ್ಮ ಮಾತಾಡಿಸಿ. ನೀವು ಜೀವನದಲ್ಲಿ ಮುಖ್ಯವಾಗಿ ಕಲಿತ ಪಾಠ ಅಂದರೆ ಏನು? ನೀವು ಕೇಳ್ತಾ ಇರೋದು ನನಗೆ ಅರ್ಥವಾಗ್ತಾ ಇಲ್ಲ. ಇವಾಗ ನೀವು ಲೈಫಲ್ಲಿ ಇಷ್ಟು ವರ್ಷ ನೀವು ಇದ್ದೀರಾ, ಸೊ ಇಷ್ಟು ದಿನದಲ್ಲಿ ನೀವೇನಾದರೂ ಒಂದು ಒಳ್ಳೆ ವ್ಯಾಲ್ಯೂ ಇರೋವಂಥದ್ದು ಕಲ್ತಿದ್ದೀರಾ ನೀವು ಅನ್ನೋ? ಜೀವನ ಈಗ ಮುನ್ನೋಡ್ಕೊಂಡು ಕೆಲಸ ಮಾಡಬೇಕು. ಈಗ ಜೀವನ ಅಂದರೆ ಕೆಲಸ ಮಾಡ್ತಿದ್ರೆ ಜೀವನ ನಡೆಯಲ್ಲ. ಆಮೇಲೆ ಮುಂದೆ ಬರೋಕ್ಕಾಗಲ್ಲ. ಆ ವಿಚಾರವಾಗಿ ನಾವು ಇವಾಗ ಹಾಲು ವ್ಯಾಪಾರ ಮಾಡ್ತಾಯಿದ್ವಿ, ಒಂದು ಸಿದ್ಧಾಂತವಾಗಿ ಮಾಡ್ತಾಯಿದ್ವಿ ಅದು. ಆಮೇಲೆ ಇವಾಗ ನೀವೇನಾದರೂ ಒಂದು ಕೆಲಸ ಮಾಡ್ತಿರೋದ್ರ ಖುಷಿ ಪಡಬೇಕು ಅಂದರೆ ಹೆಂಗೆ? ನಾವು ಬೆಳಗ್ಗೆ ಎದ್ದು ನಮ್ಮ ಟೈಮ್ ಸರಿಯಾಗಿ, ಇದು ಹಾಲಿನ ಬದುಕು, ಇಷ್ಟೇ ಟೈಮ್ಗೆ ಎದ್ದೇಳಿ, ಇಮೇಜ್ ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಇಮೇಜ್ ಅಂತ, ಅದು ಡಿಸಿಪ್ಲಿನ್. ಅದು ಈ ಡಿಸಿಪ್ಲಿನ್ ಮೀನ್ಸ್ ಅಲ್ಲ, ಇಮೇಜ್ ಅಂದರೆ ಒಂದು ಇದು, ಅದಕ್ಕೇನಂತ ಹೇಳ್ತಾರೆ ಅಂದರೆ ಕನ್ನಡದಲ್ಲಿ ಶ್ರದ್ಧೆಯಿಂದ ನಾವು 4 ಗಂಟೆಗೆ ಎದ್ದು ಅದನ್ನೆಲ್ಲ ನಾವು 4 ಜನ ಗ್ರಾಹಕರು ಕುಡಿಯೋದು, ಅದನ್ನೆಲ್ಲ ತರಬೇಕು, ಒಂದು ಮುಖ್ಯವಾಗಿ ಕಲೆಕ್ಟ್ ಮಾಡಬೇಕು ರೈತರಿಂದ. ಇವಾಗ ನೋಡ್ತಿದ್ದೀರಾ, ಇವಾಗಿನ ಜನ್ರೇಷನ್, ನೀವಿದ್ದಿದ್ದ ಕಾಲ ಹೆಂಗಿದೆ ಅಂತ. ನಿಜವಾಗ್ಲೂ ಮನುಷ್ಯತ್ವ ಅನ್ನೋದು ಇದೆಯಾ? ಈಗ ಮನುಷ್ಯತ್ವ ಸ್ವಲ್ಪ ಕಡಿಮೆ, ವಿಶ್ವಾಸ ಕಡಿಮೆ ಆಗಿದೆ. ಯಾಕಂದರೆ ನಿಮ್ಮ ಪ್ರಕಾರ ಮನುಷ್ಯತ್ವ ಅಂದರೆ ಏನು? ಮನುಷ್ಯತ್ವ ಅಂದರೆ ಒಂದೇನೇ ಬದುಕು ಮಾಡಿದ್ರು ಸಿದ್ಧಾಂತವಾಗಿರ್ಬೇಕು. ಇವಾಗ ನಿಮ್ಗೆ ಹಾಲು ಕೊಡ್ತೀನಿ ನಾನು, ಒಂದು ಹಾಲು ಮಕ್ಕಳು ಮರಿ ಕುಡಿಯೋದು, ಒಂದು ನೀಟ್ನೆಸ್ ಇರಬೇಕು. ನಾವು ತರಬೇಕಾದ್ರೂ ಒಂದು ಲೆಕ್ಕ ಇರಬೇಕು, ಕೊಡ್ಬೇಕಾದ್ರೂ ಒಂದು ಲೆಕ್ಕ ಇರಬೇಕು. ಎರಡು ಪದ ಸೇರ್ಬೇಕದು. ಈಗ ನಾವು ಹಾಲು ಯಾರೋ ಕುಡಿತಾರೆ ಬಿಡು ಅಂದರೆ ಆಗಲ್ಲ. ನೀವು ಕುಡಿತಾ ಇದ್ದೀರಾ, ನಮ್ಮ ಗ್ರಾಹಕರು ಕುಡಿತಾವ್ರೆ ಅಂತ ನಾವು ಅದನ್ನು ತಲೆ ಒಳಗೆ ಇಟ್ಕೋಬೇಕು. ಏನು ಮಾಡಬೇಕಾದ್ರೆ ಒಂದು ಸಿದ್ಧಾಂತವಾಗಿ ಮಾಡಬೇಕು. ಈಗ ನೀವು ಹಾಲು ಯಾರೋ ಕುಡಿತಾರೆ ಅಂದ್ರೆ ಆಗಲ್ಲ. ನಾವು ಕೆಲಸ ನಮ್ಮದು ಎಲ್ಲೂ ಏನೋ ಒಂದು ಇದಿರಬಾರ್ದು, ಪ್ರಶ್ನೆ ಇರಬಾರ್ದು, ಯಾಕಪ್ಪ ಅನ್ನೋ ಪ್ರಶ್ನೆ ಬರಬೇಕು. ಆಮೇಲೆ ಇವತ್ತಿನ ಜನ್ರೇಷನ್ ಇರೋ ಹುಡುಗರುಗಳಿಗೆ ಏನಾದರೂ ಒಂದು ಹೇಳ್ಬೇಕು ಅಂದರೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ? ಕೇಳೋರೇ ಇಲ್ವಲ್ಲ ಹೇಳೋಕ್ಕೆ, ಕೇಳಲ್ವಲ್ಲ. ಇವಾಗ ನಾವೇನೋ ಒಂದು ಹೇಳ್ತೀವಿ, ಅವ್ನು ಯಾರೋ ಒಬ್ಬ ಹುಡುಗ ಬರ್ತಾನೆ, ಓದೋ ಚೆನ್ನಾಗಿ, ನಮ್ಮ ಹತ್ರ ಕೆಲಸ ಕೊಡ್ತೀನಿ, ಆಮೇಲೆ ನೀನು ಬೇರೆ ಟ್ರೈನಿಂಗ್ ತಗೊಂಡು ಬೇರೆ ಹೋಗ್ಬೇಕು ಅಂದರೆ ಬರೀ ಅವ್ನು ಮೊಬೈಲೇ ನೋಡ್ಕೊಂಡು ಕೂತ್ಕೊಂತಾನೆ. ಈ ಜಗತ್ತೆಲ್ಲ ಏನಾಯ್ತು ಅಂದರೆ ಮೊಬೈಲು
ಮೊಬೈಲ್ ಆಗಿಬಿಡುತ್ತೆ. ಆಸ್ತಿ ಮಕ್ಕಳಿಗೆ ಕೆಲವರಿಗೆಲ್ಲ ಮೊಬೈಲೇ ಆಸ್ತಿ ಆಗ್ಬಿಟ್ಟಿದೆ, ಬೇರೆ ಏನೂ ಅವ್ರಿಗೆ ಕಾಣೋದೇ ಇಲ್ಲ. ಈಗ ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಮಾಡಬೇಕು ಅದ್ರ ಮಧ್ಯೆ ಶ್ರದ್ಧೆ ಇಲ್ಲ, ಮೊಬೈಲ್ದು ನೋಡ್ಕೊಳೋದು. ಒಂದು ಹೆಣ್ಮಕ್ಳು ರೋಡಾಗ ಹೋಗ್ಬೇಕಾದ್ರು ಮೊಬೈಲ್ ನೋಡ್ತಿರ್ತಾರೆ, ಒಂದು ಎಲ್ಲಿ ಹೋಗ್ಬೇಕಾದ್ರು ನೋಡ್ತಿರ್ತಾರೆ. ಅದು ಗಾಡಿ ಬತ್ತೈತೆ ಹಿಂದೆ ಮುಂದೆ, ಬೆಳಗ್ಗೆ ಆ ಹುಡುಗಿ ಒಂದು ಸಿಕ್ಬಿಡೋದ ಒಂದು ಮೋಟರ್ ಸೈಕಲ್ಗೆ, ಜವಾಬ್ದಾರಿ ಇಲ್ಲ. ನೋಡಿ ಅಂಕಲ್ ಹೇಳ್ತಿರೋದು ಏನಂದ್ರೆ ಜಸ್ಟ್ ಮೊಬೈಲೇ ಒಂದು ಬದುಕಾಗಬಾರ್ದು ಲೈಫಲ್ಲಿ, ಜವಾಬ್ದಾರಿಯುತವಾಗಿ ನಡ್ಕೊಬೇಕು. ಎಲ್ಲಿ ಯೂಸ್ ಮಾಡಬೇಕು ಮೊಬೈಲು ಅಲ್ಲಿ ಯೂಸ್ ಮಾಡಿ ಪರವಾಗಿಲ್ಲ, ಆದ್ರೆ ಮೊಬೈಲ್ನೇ ನಮ್ಮ ಜೀವನ ಅನ್ಕೊಂಡು ಓಡಾಡಿದ್ರೆ ತೊಂದರೆ ನಮಗೂ ಆಗ್ತೈತೆ, ನಿಮಗೂ ಆಗ್ತದೆ. ನಾವು ಗಾಡಿ ಓಡಿಸ್ತಾ ಇರ್ತೀವಿ, ಬ್ರೇಕ್ ಹೊಡೆದ್ರೆ ಹಿಂದ್ಗಡೆಯಿಂದ ನಮ್ಗೆ ಹೊಡಿತಾರೆ, ನಾವು ಅವ್ರಿಗೆ ಹೊಡಿತೀವಿ. ಇವೆಲ್ಲ ಅಶ್ರದ್ಧೆ ಆಗ್ತೈತಿ. ಜೀವನ ಅನ್ನೋದು ಮನುಷ್ಯ ನೋಡ್ಕೊಂಡು ಬಾಳ್ಮೆ ಮಾಡಿ ಬದುಕಬೇಕು. ಆಮೇಲೆ ಈಗಿನ ಜನ್ರೇಷನ್ ಅಂದ್ರಲ್ಲ ನೀವು, ಬಾಳಿ ಬದುಕೋರಿಗೆ ಒಳ್ಳೆ ಕಾಲ. ಅವಾಗೆಲ್ಲ ಸ್ವಲ್ಪ ಕಡಿಮೆ ಇತ್ತು. ಇವಾಗ ನಾನು ಹಾಲು ವ್ಯಾಪಾರ ಮಾಡ್ತೀನಿ, ಮೊದಲು ಬರೀ ಲ್ಯಾಕ್ಟೋಮೀಟರ್ ಹಾಕ್ಬೇಕಾಗಿತ್ತು, ಅವನೇನು ಹಾಕಿರೋ ಹೇಳ್ಬೇಕಾಯ್ತು, ಕೇಳಬೇಕಾಯ್ತು. ಇವಾಗೇನಿಲ್ಲ, ನಮ್ಮ ಹತ್ರ ಇವಾಗೆಲ್ಲ ಒಂದು ಮಿಷಿನರಿ ಮಾಡ್ಯವ್ರೆ, SA ಕಂಪ್ನಿನವರು. SA ಕಂಪ್ನಿನವ್ರು ಮಾಡಿರೋದು ನಮಗೆ ತುಂಬ ಅನುಕೂಲ ಆಯಿತು. ಈಗ ಅವನೇನು ನೀರು ಹಾಕಿರ್ತಾನ ಗೊತ್ತಾಗ್ತದೆ, ಮತ್ತು ಸಕ್ಕರೆ ಹಾಕಿರ್ತಾನ ಗೊತ್ತಾಗ್ತದೆ, ಏನಾದರೂ ಗೊತ್ತಾಗ್ತದೆ. ಆ ಟೆಕ್ನಾಲಜಿ ನಮ್ಗೆ ಅಂತರೆಲ್ಲ ಬಳಸಿ ನಮಗೆ ಕೊಟ್ಟಿರುವಾಗ ನಾವು ಇನ್ನೂ ಮುಂದುವರಿಬೋದು, ಈಸಿ ಆಗಿದೆ. ಈಗ ನೋಡಿ, ಈ ಗಾಡಿ ತಗೊಂಡಿದ್ದೀನಿ, ಇದು ಖರ್ಚು ಕಮ್ಮಿ, ಇದು ತುಂಬ ಈಸಿಯಾಗಿ ಮಕ್ಕಳು ಓಡಿಸ್ಬೋದು. ನಮಗೆ ಪೆಟ್ರೋಲ್ ಗಾಡಿಗಿಂತ ಇದು ಲಾಟ್ ಆಫ್ ಅಂದರೆ ಭಾಳ ದೂರ ಐತೆ. ಇದಕ್ಕೂ ಅದಕ್ಕೂ ಇದು 50 ರೂಪಾಯಲ್ಲಿ ಆಗ್ತದೆ, ಅದಕ್ಕೆ 500 ರೂಪಾಯಿ ಬೇಕು. ಈಗ ಬೆಳಗ್ಗೆಯಿಂದ ಓಡಾಡಿರೋದಕ್ಕೆ 400 ರೂಪಾಯಿ ಬೇಕಾಗಿತ್ತು, ಬೇರೆ ಗಾಡಿಗೆ ಓಡಾಡಿದೆ. ಇದು ಬರೀ 60 ರೂಪಾಯಿ 70 ರೂಪಾಯಿ ಖರ್ಚಾಗಿದೆ. ಒಟ್ನಲ್ಲಿ ಹೇಳ್ತಿದ್ದೀರಾ, ಇವಾಗ ಬಂದಿರೋ ಇಷ್ಟು ಟೆಕ್ನಾಲಜಿ ಎಲ್ಲ ಮುಂದೆ ಇರೋದ್ರಿಂದ ನಿಮಗೆ ಮುಂಚೆನೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬರ್ತೀವಿ. ಈಗಲೂ ಇನ್ನೂ ನಾವು ಅದಕ್ಕೆ ತಕ್ಕಂತೆ ಅವರು ಏನು ಮಾಡಿದಾರೋ ಅದನ್ನು ನೋಡ್ಕೊಂಡು ಅನ್ವಯ ಮಾಡ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ವಿ. ಈಗ ಏನೇ ಮಾಡಬೇಕಾದ್ರೆ, ಇವಾಗ ಹಾಲು ವ್ಯಾಪಾರ ನಾನು ಮಾಡ್ತಾ ಇದ್ದೀನಿ, ಒಂದು ಪನ್ನೀರ್ ತಯಾರು ಮಾಡ್ತೀನಿ, ಅದೆಲ್ಲ ಪನ್ನೀರು ಮಾಡ್ತಾ ಇದ್ದೀನಿ. ಶುದ್ಧತೆಯಿಂದ ನಾವು ಮಾಡಿ ಅದನ್ನು ತಯಾರು ಮಾಡಿ ನಾವೇ ಸ್ವತಃ ತಯಾರು ಮಾಡಿ ಗ್ರಾಹಕರಿಗೆಲ್ಲ ಕೊಡ್ತೀವಿ. ನೋಡಿದ್ರಲ್ಲ, ಎಷ್ಟು ತಿಳ್ಕೊಂಡು ಎಷ್ಟು ಅರ್ಥಪೂರ್ಣವಾಗಿ ಅವ್ರ ಜೀವನ ಮಾಡ್ತಿದ್ದಾರೆ ಅಂದರೆ, ನೀವು ಇನ್ನೆಷ್ಟು ಚೆನ್ನಾಗಿ ಮಾಡ್ಬೋದು. ನಿಮ್ಮ ಕೈಯಲ್ಲಿದೆ ನಿಮ್ಮ ಜೀವನ. ಇವಾಗ 2025 ಮುಗಿತಾ ಬಂತು, 26ಕ್ಕೆ ಹೋಗ್ತಾ ಇದ್ದೀರಾ. ಈ ಕರ್ನಾಟಕದಲ್ಲಿ ಇದ್ಬಿಟ್ಟು ನಿಮಗೆ ಎಷ್ಟು ಸಂತೋಷ ಇದೆ ಕರ್ನಾಟಕ ಬಗ್ಗೆ? ಕರ್ನಾಟಕ ತಾಯಿ ನಾಡಲ್ಲ ಸ್ವಾಮಿ, ಇದು ತಾಯಿ ಇದ್ದಂಗೆ, ತಾಯಿ ಮಗುಗಿದ್ದಂಗೆ. ನಾವೆಲ್ಲ ಇರೋದು ಕರ್ನಾಟಕದಲ್ಲಿ, ಅದರೊಳಗಾಗಿ ನಮ್ಮ ಈ ತುಮಕೂರು, ಬೆಂಗಳೂರು ಸುತ್ತಮುತ್ತ ನಾವು ಒಳ್ಳೆ ವಾತಾವರಣದಲ್ಲಿದ್ದೀವಿ, ಆಮೇಲೆ ಒಳ್ಳೆ ಪರಿಸರದಲ್ಲಿದ್ದೀವಿ. ತುಮಕೂರಲ್ಲಂತೂ ಅದು ಯಾರೋ ಇಟ್ಟವರಲ್ಲ, ಕಲ್ಪತರು ನಾಡು ಅಂತ, ತುಂಬ ಚೆನ್ನಾಗಿದೆ ಹೆಸರು. ಅದಕ್ಕೆ ತಕ್ಕಂತೆ ನಾವು ಒಂದು ಕೆಲಸ ಕಾರ್ಯ ಮಾಡ್ಕೊಂಡು ಜವಾಬ್ದಾರಿಯಿಂದ ಮಾಡಬೇಕು. ಜವಾಬ್ದಾರಿ ಅನ್ನೋದೈತಲ್ಲ, ಅದೇ ಪ್ರಾಪರ್ಟಿ. ಜವಾಬ್ದಾರಿ ಅನ್ನೋದೇ ಪ್ರಾಪರ್ಟಿ, ದುಡ್ಡು ಪ್ರಾಪರ್ಟಿ ಅಲ್ಲ. ಈಗ ಜವಾಬ್ದಾರಿಯಿಂದ ಮಾಡಿದ್ರೆ ಅದು ಬೆಳೀತದೆ, ಅದು ದೊಡ್ಡ ಪ್ರಾಪರ್ಟಿ ಆಗ್ತದೆ.